ತಂಗ್ಯವ, ಇದು ಪೆನ್ ಕ್ಯಾಮ್ರಾ, ನಿನ್ನ ಹತ್ರನೇ ಇಟ್ಕೊ. ಒಳಗಡೆ ಏನೇನು ನಡೆದ್ರು ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಸರಿ. ಸರ್, ಅನಿಕಾನೇ ಫೋನ್ ಮಾಡ್ತಾವಳೆ. ಹೇಳನಿಕಾ, ಎಲ್ಲಿದ್ಯಾ? ನಾನು ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಹಾ ಸರಿ, ಬರ್ತಾ ಇದೀನಿ. 5 ನಿಮಿಷ ಅಲ್ಲೇ ಇರ್ತೀನಿ. ಓಕೆ ಓಕೆ, ಬೇಗ ಬಾ ಅಂಬಿ, ನಿನ್ಗೋಸ್ಕರ ಆಚೆ ವೇಟ್ ಮಾಡ್ತೀನಿ. ಓಕೆ ಸರಿ. ಕಮಲಿ ಅವರೇ, ಬನ್ನಿ ಹೋಗೋಣ. ಬೇಡ ಸರ್, ನೀವಿಬ್ರು ಇನ್ನ ಮುಂದೆ ಬಂದ್ರೆ ಅಕಸ್ಮಾತ್ ಆಗ ಅನಿಕಾ ನೋಡಿದ್ರೆ ಪ್ರಾಬ್ಲಮ್ ಆಯ್ತೈತೆ ಸರ್. ನೀವಿಲ್ಲೇ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೌದು ಬಾಬುಜಿ, ಯಾ ಮಾರಿ ಅನಿಕಾ ನಮ್ಮನ್ನು ನೋಡಿ ಪ್ಲಾನ್ ಎಲ್ಲ ಹಾಳಾಗೋದ್ರ ಬದಲು ನಾವಿಲ್ಲಿರೋದೇ ವಾಸಿ. ನೀವೇನು ಟೆನ್ಷನ್ ತಕೋಬೇಡಿ ಸರ್. ಹೆಂಗಿದ್ರು ಈ ಪೆನ್ ಕ್ಯಾಮ್ರಾ ಕೊಟ್ಟಿದ್ದೀರಲ್ಲ, ಅಲ್ಲಿ ಏನ್ ನಡೀತೈತೆ ಅಂತ ನೀವು ನೋಡ್ತಾ ಇರಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ತಕ್ಷಣ ಬಂದ್ಬಿಡ್ಬೋದು. ಕಮಲಿ ಅವರೇ, ಹುಷಾರಾಗಿರಿ. ಹ್ಞೂ ಸರ್. ಸರ್, ನಾನು ಕೇಳೋದೇ ಮರ್ತೆ, ಈ ಪೆನ್ನಾಗ ರೆಕಾರ್ಡ್ ಮಾಡೋದನ್ನೆಲ್ಲ ಅದ್ರಾಗ ಸೇವ್ ಮಾಡ್ಬೋದಾ? ಡೆಫಿನೆಟ್ಲಿ ಕಮಲಿ ಅವರೇ, ಸೇವ್ ಮಾಡಿದ್ರೇನೆ ಅಲ್ವಾ ಅನಿಕನ್ ಬಗ್ಗೆ ಏನಾದರೂ ಪ್ರೂಫ್ ಸಿಗೋದು. ಹೌದು ಸರ್, ಈಗಿತ ಮಾತ್ರ ಅವಳನ್ನ ಸುಮ್ಕೆ ಬಿಡಬಾರ್ದು. ತಂಗ್ಯವ, ಲೇಟ್ ಆಗ್ತಿದೆ, ನೀನು ಹೊರಡು, ಇಲ್ಲಾಂದ್ರೆ ಡೌಟ್ ಬರುತ್ತೆ. ಅಮರ್, ಅಮರ್, ಡಿವೈಸ್ ಕನೆಕ್ಟ್. ಚಂದ್ರು, ನೀನೇ ಮುಂದೆ ಹೋಗ್ತೀಯ. ನಿನ್ ನೋಡಿದ್ರೆ ಸ್ವಲ್ಪ ಕಡಿಮೆ ಬೈತಾಳೆ ಕಣ, ಪ್ಲೀಸ್. ನಾನು ಲೇ ಕರ್ತಿರೋದು ನಿಮಗೆ. ಹೋಗಪ್ಪ, ನೀನು ನೋಡು, ಟೆನ್ಷನ್ ತಗೋಬೇಡ, ಕೂಲಾಗಿ ಮಾತಾಡು. ಸ್ವಲ್ಪ ಐದು ಸಾಕು, ಸರಿ ಹೋಗುತ್ತೆ. ಸಮಸ್ಯೆ ಏನು ಗೊತ್ತಾ, ಇಷ್ಟು ದಿನ ಅವಳಿಗೆ ನಾನು ಕುಡಿಯೋದು ಗೊತ್ತಿತ್ತು. ಅದಕ್ಕೆ ಕುಡಿದ ಮೇಲೆ ಅವಳನ್ನು ಹೇಳ್ಕೊಂಡು ಡ್ಯಾನ್ಸ್ ಮಾಡೋದು ಇದೇ ಫಸ್ಟ್ ಟೈಮ್. ರಮೇಶ್, ಗುಡ್ ಮಾರ್ನಿಂಗ್ ತಾರಾ. ಗುಡ್ ಮಾರ್ನಿಂಗ್ ತಾರಾ. ಕಾಫಿ ಆಯ್ತಾ? ಬ್ರೇಕ್ಫಾಸ್ಟ್ ಬನ್ನಿ, ಕೂತ್ಕೊಂಡೇ ಮಾತಾಡ್ಬೋದು ಅಲ್ವಾ? ಚಂದ್ರು, ಬನ್ನಿ ಕೂತ್ಕೊಳ್ಳಿ. ಇಲ್ಲ ತಾರಾ, ನಾವು ನಿಂತ್ಕೊಂಡೇ ಇರ್ತೀವಿ, ನೋ ಪ್ರಾಬ್ಲಮ್. ವೆರಿ ಕಂಫರ್ಟಬಲ್. ರಮೇಶ್, ಓಕೆ ಓಕೆ, ಬಂದೆ. ಚಂದ್ರು, ನೀನು ನಿಂತಿದ್ರೆ ಹಾಗೆ, ನೀನು ಕೂತ್ಕೋಬೇಕಲ್ವಾ? ಚಂದ್ರು, ತಿಂಡಿ ತಿಂಡಿ ನಿನ್ಗೆ ರಮೇಶ್, ಕಮಲಿಗೆ ಚಂದ್ರು ಬ್ರೇಕ್ಫಾಸ್ಟ್ ಏನ್ ಇಷ್ಟ ಅಂತ ಗೊತ್ತು, ಅದೆಲ್ಲ ಅವಳು ನೋಡ್ಕೋತಾಳೆ. ರಮೇಶ್, ಪರವಾಗಿಲ್ಲ, ಚೆನ್ನಾಗೇ ಮ್ಯಾನೇಜ್ ಮಾಡ್ತೀರಾ. ನನಗೆ ಅರ್ಥ ಆಗತ್ತೆ ರಮೇಶ್, ನಿಮ್ ಫ್ರೆಂಡ್ಶಿಪ್ ಎಂತದ್ದು ಅಂತ. ಆದ್ರೆ ಮಕ್ಳು ಮುಂದೆ ಸ್ವಲ್ಪ ಡಿಗ್ನಿಫೈ ಆಗಿ ಮೇಂಟೈನ್ ಮಾಡ್ಬೇಕು ಅಲ್ವಾ? ರೈಟ್ ತರ. ಚಂದ್ರು, ಕಾಫಿ ಕುಡಿದ್ರಾ? ಇಲ್ಲ, ಕಾಫಿ ಅಲ್ಲ, ಮಜ್ಜಿಗೆ ರಚನಾ ತಂದ್ಕೊಟ್ಲು, ಇಬ್ರು ಮಜ್ಜಿಗೆ ಕುಡಿಸ್ವಿ. ಸರಿ, ನೀವು ಮಾತಾಡ್ತಾರಿ, ನಾನು ಬರ್ತೀನಿ. ಬಾ, ಮನ್ಸಿಗೆ ಸಮಾಧಾನ ಆಯ್ತು. ಚಂದ್ರು,
ಇವತ್ತು ನಿಜವಾಗೂ ಭೂಕಂಪ ಸುನಾಮಿ ಎರಡು ಒಟ್ಟಿಗಾಗುತ್ತೆ ಅಂದ್ಕೊಂಡ್ಬಿಟ್ಟಿದ್ದೆ. ಬಚಾವ್ ನಿಜವಾಗೂ ತುಂಬಾ ಹೆದರಿದ್ನಪ್ಪ ನಾನಂತೂ. ಅಲ್ಲ ಒಂದ್ ಅರ್ಥ ಆಗಲ್ಲ, ಈಗ ಮಕ್ಕಳ ಮುಂದೆ ಏನೋ ಒಂಚೂರು ಕುಡಿದ್ವಪ್ಪ, ಡ್ಯಾನ್ಸ್ ಮಾಡಿದ್ವಪ್ಪ, ಏನು ಇವಳಿಗೆ? ಅಲ್ಲ ತಾರ ಸ್ವಲ್ಪ ಆದ್ರೂ ತೀರಾ ಡಿಗ್ನಿಫೈಡ್ ಆಗಿ ಆಡ್ತಾಳೆ. ಅವಳು ಗುಡ್ ಹಾರ್ಟೆಡ್, ಒಪ್ಕೋತೀನಿ. ಬಟ್ ಒಂದೊಂದ್ಸರಿ ಮೆಂಟ್ಲಪ್ಪ. ರಮೇಶ್, ಸುಮ್ಮನೆ ಅವಳು ವಾಯ್ಸಲ್ಲಿ ಮಾತಾಡಿ ನಂಗೆ ಹೆದರ್ಸ್ಬೇಡ ಚಂದ್ರು. ಆಯ್ತು, ನೀನು ಮಿಮಿಕ್ರಿ ಚೆನ್ನಾಗಿ ಮಾಡ್ತೀಯ. ಅದು ತಾರನೇ ಕಣೋ. ಎಲ್ಲಿದ್ದಾಳೆ? ಅವಳಿಗೂ ಕೆಳಗಡೆ ಅಡುಗೆ ಮಾಡಿ ಕಾಫಿ ಪಾತ್ರೆ ತಗೊಂಡು ಅದಕ್ಕೆ ನೀರು ಹಾಕಿ ಸಕ್ಕರೆ ಹಾಕಿ ಕಾಫಿ ಮಾಡ್ತಾ ಇರ್ತಾಳೆ. ರಮೇಶ್, ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ. ಅದು ಆಕ್ಚುಲಿ ಅದೇ ನೀನ್ ಕಾಫಿ ಹೇಗ್ ಮಾಡ್ತೀಯ ಅಂತ ಹೇಳ್ತಾ ಇದ್ದೆ. ಅದೇ ಅದು ಫಿಲ್ಟರ್ ಕಾಫಿ. ಅರ್ಥ ಆಯ್ತು. ಮ್ಯಾನೇಜ್ ಮಾಡಬೇಡಿ, ಫೋನ್ ಕೊಡಿ. ನಿಂದೆ ಫೋನಾ? ನೆಟ್ಟು ಹೇಳ್ಬೇಕು ನಾನು. 2 ಸರಿ ಸಿಕ್ಕಾಕೊಂಡಿದ್ಯಾ, 3ನೇ ಸರಿ ನೀನ್ ತಿತ್ತಿ ಅಷ್ಟೇ. ಸ್ವಲ್ಪ ಸೈಲೆಂಟ್ ಆಗಿರಿ. ಹಾಯ್ ಅಂಬಿ, ಬಂದ್ಯಲ್ಲ ಫೈನಲಿ. ಇದೇನನಿಕ ಇಲ್ಲಿ ಕರ್ಸಿದ್ಯಾ? ಅಂಬಿ, ಎಲ್ರೂ ಮೋಸ ಮಾಡ್ಬಿಟ್ರು. ಮೋಸನಾ? ಅದು ನಿಂಗ? ಮೋಸ ಮಾಡೋದ್ರಲ್ಲಿ ನೀನ್ ತಾನೇ ಎಕ್ಸ್ಪರ್ಟು. ನಿಂಗ್ಯಾರು ಮೋಸ ಮಾಡ್ತಾರೆ? ಇಲ್ಲ ಅಂಬಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಈಗ ಯಾರು ನನ್ನ ಪರವಾಗಿಲ್ಲ. ಆ ಡ್ಯಾಡ್ ಸರಿ ಇಲ್ಲ, ಅಜ್ಜಿ ಸರಿ ಇಲ್ಲ, ಅವ್ರಿಗೆಲ್ಲ ಕಮ್ಲಿನೇ ಮುಖ್ಯ. ನಾನು ಬಿಡು, ಆದ್ರೆ ಅವ್ರಿಗೆ ನಿನ್ ಮೇಲೂ ಪ್ರೀತಿ ಇಲ್ಲ ಅಂಬಿ. ಎಲ್ರೂ ಸೇರಿ ನಮ್ಮಿಬ್ರಿಗೂ ಮೋಸ ಮಾಡಿದ್ದಾರೆ. ಏನು? ಅಪ್ಪ ಅಜ್ಜಿ ನಿಂಗೆ ಮೋಸ ಮಾಡಿದ್ರ? ಏನ್ ಹೇಳ್ತಿದ್ಯಾ ಅನಿಕಾ? ಅಪ್ಪಂಗೆ ಹುಷಾರಿಲ್ಲ, ಇನ್ನು ಅಜ್ಜಿಗೆ ಪ್ಲಾನ್ ಮಾಡೋ ಅಷ್ಟೆಲ್ಲ ಶಕ್ತಿ ಉಳ್ದಿಲ್ಲ. ಅವರಿಬ್ರು ನಿನ್ ಪ್ಲಾನ್ನ ಮೀರಿ ಮಾಡೋ ಅಂಥದ್ದು ಏನಿದೆ? ಅನಿಕಾ, ಅದೇನು ಅಂತ ಕರೆಕ್ಟಾಗಿ ಹೇಳು. ನೀನ್ ಡೈರೆಕ್ಟಾಗಿ ವಿಷಯಕ್ಕೆ ಬರಲಿಲ್ಲ ಅಂದ್ರೆ ನನಗಂತೂ ಏನೂ ಅರ್ಥ ಆಗಲ್ಲ. ಅಂಬಿ, ಡ್ಯಾಡ್ ಸರಿ ಹೋಗಿದ್ದಾರೆ, ಅವ್ರೀಗ ಹುಷಾರಾಗಿದ್ದಾರೆ. ಅನಿಕಾ, ಏನ್ ಹೇಳ್ತಿದ್ಯಾ? ಅಪ್ಪ ಸರಿ ಹೋಗಿದಾರ? ಏಯ್, ಈ ವಿಷಯಕ್ಕೆ ಎಲ್ರು ಪಾರ್ಟಿ ಮಾಡಿ ಖುಷಿ ಪಡ್ಬೇಕು. ನೀನೇನ್ ಮೋಸ ಮಾಡಿದಾರೆ ಅಂತೆಲ್ಲ ಹೇಳ್ತಿದ್ಯಾ? ಎಸ್ ಅಂಬಿ, ನಾನು ಇಷ್ಟೇ ಖುಷಿ ಪಡ್ತಿದ್ದೆ. ಬಟ್ ಡ್ಯಾಡ್ ಯಾರಿಗೂ ನಾನು ಹುಷಾರಾದೆ ಅಂತ ಹೇಳ್ದೆ ಈಗ ಕಮ್ಮಿ ಮನೆಗೆ ಹೋಗಿದ್ದಾರೆ. ನಾನು ನೀನು ಅವ್ರಿಗೋಸ್ಕರ ಎಲ್ಲ ಕಡೆ ಸರ್ಚ್ ಮಾಡ್ತಿದ್ರೆ ಅವ್ರು ಮಾತ್ರ ಕಮ್ಲಿ ಜೊತೆ ಅವ್ರ ಮನೆಯವ್ರ ಜೊತೆ ಹ್ಯಾಪಿಯಾಗಿ ಮಾತಾಡ್ಕೊಂಡು ಆರಾಮಾಗಿದ್ದಾರೆ. ಇದ್ರಲ್ಲೇ ಗೊತ್ತಾಗಲ್ವಾ ಅಂಬಿ, ಅವ್ರಿಗೆ ಕಮ್ಲಿ ಮೇಲೇನೆ ಜಾಸ್ತಿ ಲವ್ ಇರೋದು. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಅವ್ರು ನನ್ನ ಹತ್ರ ಬಂದು ಈ ವಿಷಯನ ಹೇಳ್ತಿದ್ರು, ಅಥವಾ ನಿನ್ನ ಹತ್ರ ಬಂದು ನಾನು ಹುಷಾರಾಗಿದ್ದೀನಿ ಅಂತ ಹೇಳ್ತಿದ್ರು. ಬಟ್ ಅವರು ಡೈರೆಕ್ಟ್ ಆಗಿ ಕಮ್ಲಿ ಮನೆಗೆ ಹೋಗಿದ್ದಾರೆ. ಅಂಬಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅನಿಕಾ, ಅವ್ರು ಯಾಕೆ ಹಿಂಗೆಲ್ಲ ಮಾಡಿದ್ರು? ಅದೆಲ್ಲದಕ್ಕಿಂತ ಅವಳ ಹೆಸರನ್ನ ನನ್ನ ಮುಂದೆ ಎತ್ಬೇಡ. ಅವಳ ಹೆಸರು ಕೇಳಿದ್ರೆ ನನ್ಗಾಗಲ್ಲ. ಏನ ಹೋಗ್ಲಿ ಬಿಡು ಅಂತ ಕ್ಷಮಿಸೋ ಅಷ್ಟೊತ್ತಿಗೆ ಹಿಂಗೆಲ್ಲ ಆಗಿ ಅವಳ ಮೇಲೆ ಕೋಪ ದ್ವೇಷ ಇನ್ನೂ ಜಾಸ್ತಿ ಆಗ್ತಾನೆ ಬರುತ್ತೆ. ಹೌದು ಅನಿಕಾ, ಅಪ್ಪ ಯಾಕೆ ಹಿಂಗ್ ಮಾಡಿದ್ರು? ನಾವಿಬ್ರುವೆ ಅವರು ಮಕ್ಕಳೇ ಅಲ್ವಾ? ಅದೇನೋ ಅಂತಾರಲ್ಲ, ಹಾ, ಪಾರ್ಶಾಲಿಟಿ, ಅದನ್ನ ಮಾಡ್ತಿದ್ದಾರೆ. ನಾವೆಲ್ಲರೂ ಮಕ್ಕಳೇ ಆದ್ಮೇಲೆ ಅವ್ರು ಯಾಕೆ ನಮ್ಮ ಮಧ್ಯೆನೇ ಈ ತರ ಮಾಡ್ತಿದ್ದಾರೆ? ಅನಿಕಾ, ಅಪ್ಪ ನಮ್ಮನ್ನ ನೆಗ್ಲೆಕ್ಟ್ ಮಾಡೋಗಿದ್ದಾರೆ. ಎದುರುಗಡೆ ಸಿಕ್ದಾಗ ಮಾತ್ರ ನಮ್ಮ ಮೇಲೆ ಪ್ರೀತಿ ಹುಕ್ಕರಿಯೋ ತರ ಆಡ್ತಾರೆ. ಅವತ್ತು ನೋಡ್ದಲ್ಲ, ನನ್ನ ನೋಡಿ ಕಮ್ಲಿ ಕಮ್ಲಿ ಅಂತಿದ್ರು. ಎಲ್ಲ ಕಡೆ ಅವಳದೇ ಜಪ. ಅದಕ್ಕೆ ನಾನು ಹೇಳಿದ್ದು, ಡ್ಯಾಡು ಸರಿ ಇಲ್ಲ ಅಂಬಿ. ಈಗ ಅವ್ರು ಎಲ್ಲಿದ್ದಾರೆ ಗೊತ್ತಾ? ಆ ಕಮ್ಲಿ ಮನೆಯಲ್ಲಿ. ನಾವ್ ಕರೆದ್ರು ಅವ್ರು ಬಂದಿಲ್ಲ.
ಅಜ್ಜಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ಯಾ ಅನಿಕಾ? ಅಜ್ಜಿನ ನಮಗ್ ಸಪೋರ್ಟ್ ಮಾಡ್ತಿಲ್ವಾ? ನೋ ಅಂಬಿ, ಅಜ್ಜಿ ಯಾವಾಗ್ತಿದ್ರು ಆ ಕಮಲಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾನು ಈ ಡಿಸಿಷನ್ ತಗೊಂಡಿದ್ದು. ಏನ್ ಡೆಸಿಷನ್? ಹೇಳ್ತೀನಿ ಅಂಬಿ, ಬಟ್ ನಾನು ಏನೇ ಡಿಸಿಷನ್ ತಗೊಂಡ್ರು ನೀನು ನನಗೆ ಸಪೋರ್ಟ್ ಮಾಡ್ತೀಯಲ್ಲ? ಅನಿಕಾ, ನಿನಗ್ ಸಪೋರ್ಟ್ ಮಾಡ್ತೀನಿ ಅಂತ ನಾನು ನೆನ್ನೆನೆ ಹೇಳಲಿಲ್ವಾ? ಅದಕ್ಕೆ ತಾನೇ ನಾನು ಇಲ್ಲಿ ತನಕ ಬಂದಿರೋದು. ಕರೆಕ್ಟ್, ಬಟ್ ನಾನು ಈಗ ನಿನಗೆ ಹೇಳೋದನ್ನ ನೀನು ಕೇಳಿಸ್ಕೊಂಡು ಏನು ಅನ್ಕೋತೀಯೋ ನನಗೆ ಗೊತ್ತಿಲ್ಲ. ಆದರೂ ನಿನಗೆ ಹೇಳ್ತೀನಿ, ಇಲ್ಲಿವರೆಗೂ ನನ್ನ ದಾರಿ ಗಡ್ಡ ಬಂದಿರೋರು ಎಲ್ರೂ ನಾನು ಸುಮ್ಮನೆ ಬಿಟ್ಟಿಲ್ಲ. ನನಗೆ ನನ್ನ ತಾಯಿಗೆ ಟಾರ್ಚರ್ ಮಾಡೋದನ್ನ ನಾನು ಏನು ಮಾಡಬೇಕು ಹೇಳು? ಇನ್ನೇನ್ ಮಾಡ್ಬೇಕು ಅನಿಕಾ? ಬದುಕಕ್ ಬಿಡಬಾರ್ದು. ಕರೆಕ್ಟ್ ಅಲ್ವಾ? ನಾನು ಅದನ್ನೇ ಸೇಮ್ ಮಾಡಿದೆ ಅಂಬಿ. ಅವ್ರನ್ನೆಲ್ಲ ಮುಗಿಸ್ಬಿಟ್ಟೆ. ಅನಿಕಾ, ಏನ್ ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗಂಗ್ ಹೇಳು. ಎಸ್ ಅಂಬಿ, ನನ್ನ ದಾರಿಗೆ ಯಾರ್ಯಾರು ಅಡ್ಡ ಬಂದ್ರೋ ಅವ್ರನ್ನೆಲ್ಲ ಮುಗಿಸ್ಬಿಟ್ಟೆ ಅಂಬಿ. ಐ ಆಮ್ ಸೋ ಸಾರಿ. ನಿನ್ನ ತಾಯಿ ಕೂಡ ನನ್ನ ದಾರಿಗೆ ಅಡ್ಡ ಬಂದ್ಬಿಟ್ರು. ಸೊ ನಾನು ಅವ್ರಿಗೆ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟೆ ಅವ್ರನ್ನ ಮುಗಿಸ್ಬಿಟ್ಟೆ. ಅನಿಕಾ, ಈ ಹಿಂದೆ ನನ್ನ ಮುಂದೆನೆ ನಿಂತ್ಕೊಂಡು ನಿನ್ನ ಅಪ್ಪಾಯ ಈ ಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ, ನಿನ್ನವ್ವ ಸಾಯೋದಕ್ಕೂ ನಾನೇ ಕಾರಣ ಅಂತ ಒಪ್ಕೊಂಡಿದ್ದೆ. ಆದ್ರೆ ಆ ಸಮಯದಾಗೆ ನಿನ್ಗೇನು ಮಾಡಕ್ಕಾಗ್ದಿರೋ ಅಸಹಾಯಕ ಸ್ಥಿತಿಲಿ ನಾನಿದ್ದೆ. ಈಗ ಮತ್ತೆ ನನ್ನ ಮುಂದೆ ಎಲ್ಲಾ ಸತ್ಯನೂ ಒಪ್ಕೋತಿದ್ಯಾ. ನಿನಗ್ ಮಾತ್ರ ಶಿಕ್ಷೆ ತಪ್ಪಿದ್ದಲ್ಲ ಅನಿಕಾ. ಅದ್ಯಾವು ನನ್ನ ಈ ರೂಪದಾಗೆ ಮತ್ತೆ ನಿನ್ ಮುಂದೆ ನಿಲ್ಸಿರದೆ ನಿನಗ್ ಶಿಕ್ಷೆ ಕೊಡಿಸ್ಬೇಕು ಅಂತ. ನಿನಗ್ ಮಾತ್ರ ಶಿಕ್ಷೆ ತಪ್ಪಿದ್ದಲ್ಲ. ಚಂದ್ರು, ನಮ್ ಜನರೇಷನ್ ಬೇರೆ ಇತ್ತು, ಬಟ್ ಈಗಿನ ಜನರೇಷನ್ ಹುಡುಗರು ಬೇರೆ ತರನಪ್ಪ. ಹೌದು ಕಣ, ಅವರು ನೋಡ್ತಾ ಇದ್ರೆ ನಮ್ಗೆ ಎಷ್ಟು ವಯಸ್ಸಾಗಿದೆ ಅಂತ ಈಗ ಅರ್ಥ ಆಗುತ್ತೆ. ಹೌದು, ಎಲ್ಲ ಹುಡುಗರು ಋಷಿ, ಕಮಲಿ ಯಾರು ಕಾಣಿಸ್ತಿಲ್ವಲ್ಲ? ರಚ್ಚು, ಅಪ್ಪ ರಚನಾ ಎಲ್ಲಮ್ಮ? ನಿಮ್ಮ ಅಣ್ಣ ಅದಕ್ಕೆ ಯಾರು ಕಾಣಿಸ್ತಾರೆ? ನಾನು ಬೆಳಗ್ಗೆಯಿಂದ ನೋಡಿಲ್ಲ ಅಪ್ಪ. ಅಮರ್ ಕೂಡ ಹೊರಗಡೆ ಹೋಗಿದ್ದಾನೆ ಅನ್ಸುತ್ತೆ. ಇರಿ ಕಾಲ್ ಮಾಡಿ ಕೇಳ್ತೀನಿ. ಮಾಡಿ ಬಾಜು ರಚನಾ ಫೋನು. ಹಲೋ ಚಿನ್ನ, ಹೇಳು. ಅಮರ್, ಎಲ್ಲಿದ್ಯಾ ನೀನು? ಅಣ್ಣ ಅತ್ಗೆ ಎಲ್ಲಿ? ಚಿನ್ನ, ಅದು ನಾವು ಎಲ್ಲ ಹಿಂಗೆ ಹೊರಗಡೆ ಯಾವುದೋ ಇಂಪಾರ್ಟೆಂಟ್ ಕೆಲಸ ಮೇಲೆ ಬಂದಿದ್ದೀವಿ. ನಾನು ನಿಮಗೆ ಆಮೇಲೆ ಮಾಡಲಾ? ಇಂಪಾರ್ಟೆಂಟ್ ಕೆಲಸನಾ? ಏನಂತ ಇಂಪಾರ್ಟೆಂಟ್ ಕೆಲಸ ನಿಂಗೆ? ಅದು ಅನಿಕಾ ಫೋನ್ ಮಾಡಿ ಅಂಬಿನಿ ಹತ್ರ ಏನೋ ಮಾತಾಡಬೇಕು, ಅರ್ಜೆಂಟ್ ಬಾ ಅಂತ ಕರೆದಿದ್ದಾಳೆ. ಅದಕ್ಕೆ ನಾನು ಮತ್ತೆ ಬಾವಾಜಿ ಕಮಲಿನ ಕರ್ಕೊಂಡ್ ಬಂದಿದ್ದೀವಿ. ಒಬ್ಳೇನೆ ಕಳ್ಸೋದು ಸೇಫ್ ಅಲ್ಲ, ಅದಕ್ಕೆ ಇಲ್ಲೇ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸರಿ, ಎಲ್ರೂ ಸೇಫ್ ಆಗಿದ್ದೀರಾ ತಾನೇ? ಹಾ, ಏನೇ ಇದ್ರು ಆಮೇಲೆ ಕಾಲ್ ಮಾಡಿ ಅಪ್ಡೇಟ್ ಮಾಡು ನಂಗೆ. ಓಕೆ ಚಿನ್ನ, ಆಮೇಲೆ ಮಾಡ್ತೀನಿ. ಹಾ, ಬಾಯ್. ಏನಂತ ರಚ್ಚು? ಅಪ್ಪ, ಕಮಲಿ ಅನಿಕನ್ನ ಮೀಟ್ ಮಾಡಕ್ ಹೋಗಿದ್ದಾಳೆ. ಏನು? ಕಮಲಿ ಅನಿಕನ್ ಮೀಟ್ ಮಾಡಕ್ ಹೋಗಿದ್ದಾಳ? ಅವಳು ಯಾಕಲ್ಲಿ ಹೋದ್ಲು? ಅನಿಕಾ ಏನಾದ್ರು ಯೋಚನೆ ಮಾಡೇ ಕರೆದಿರ್ತಾಳೆ. ಅಲ್ಲಮ್ಮ, ಈಗ ಯಾಕಮ್ಮ ಇವ್ರು ಅಲ್ಲಿಗೆ ಹೋದ್ರು? ಅಲ್ಲ, ಇಂಥ ಟೈಮಲ್ಲಿ ಅವ್ರು ಅನಿಕನ್ ಮೀಟ್ ಮಾಡೋದು ತಪ್ಪು ಅಲ್ಲ. ಮನೇಲಿ ನಾವಿದೀವಿ, ಹೋಗಕ್ ಮುಂಚೆ ನಮ್ಮದೊಂದು ಮಾತು ಕೇಳ್ಬೇಕಲ್ವಾ? ಹೌದಪ್ಪ, ಆದ್ರೆ ಕಮಲಿ ಒಬ್ಳೆ ಹೋಗೋದು ಸೇಫ್ ಅಲ್ಲ ಅಲ್ವಾ? ಅದಕ್ಕೆ ಅಣ್ಣನೂ ಅಮ್ಮರು ಅವಳ ಜೊತೆ ಹೋಗಿದ್ದಾರೆ. ಆದ್ರೂ ಹೋಗ್ಬಾರ್ದಿತ್ತು. ಅನಿಕಾ ತುಂಬಾ ಡೇಂಜರ್. ಅವಳು ಏನ್ ಪ್ಲಾನ್ ಮಾಡಿರ್ತಾರಂತ ಯಾರಿಗೂ ಗೊತ್ತಾಗಲ್ಲ. ಏನು ನೀನ್ ಹೇಳ್ತಿರೋದು ನಿಜನಾ ಅನಿಕಾ? ನಮ್ಮವನ್ನ ಸಾಯಿಸಿದ್ದು ನೀನೇನಾ? ಹೌದು, ಅವ್ರ ಕತೆ ಮುಗೀತು. ಈಗ ನಾವು ಹ್ಯಾಪಿಯಾಗಿ ಪೀಸ್ಫುಲ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಅದಾದ್ಮೇಲೆ ನನ್ನ ಜೊತೆ ಇದ್ದವ್ರು ಒಬ್ರು
ನನ್ನ ಸೀಕ್ರೆಟ್ಸ್ನೆಲ್ಲ ತಿಳ್ಕೊಂಡ್ಬಿಟ್ರು. ಯಾರು? ಇನ್ಯಾರು? ನಮ್ಮ ತಾತ. ನಾನು ಬಿಡ್ತೀನಾ? ಸರಿಯಾಗಿ ಪ್ಲಾನ್ ಮಾಡಿ ನಾನು ಅವ್ರನ್ನೂ ಮುಗಿಸ್ಬಿಟ್ಟೆ. And you know what? ಆ ಕೊಲೆ ಅಪವಾದನ ನಾನು ಋಷಿ ಮೇಲೆ ಬರೋ ಹಾಗೆ ಮಾಡಿದೆ. ಏನಂಬಿ ಇಷ್ಟಕ್ಕೆ ಶಾಕ್ ಆಗ್ಬಿಟ್ಯಾ? ಇನ್ನೂ ಇದೆ. ಹಾ, ಇನ್ನೂ ಇದೆಯಾ? ಹೇಳು ಅನಿಕಾ, ಇನ್ನು ಯಾರ್ಯಾರನ್ನ ಮುಗಿಸಿದ್ಯಾ ಹೇಳ್ಬಿಡು. ಇಲ್ಲ ಇಲ್ಲ ಇಲ್ಲ, ಇದು ಬೇರೆ ಕೇಸ್. ಲೂಸ್ ಕೇಸ್. ಯಾರು ಅಂತ ಗೊತ್ತಾಗ್ಲಿಲ್ವಾ? ಇನ್ಯಾರು ಅಂಬಿ? ನಮ್ ಡ್ಯಾಡ್. ಅವ್ರಿಗೆ ಹುಚ್ಚಿಡಿಯೋ ತರ ಮಾಡಿಸಿದ್ದು ನಾನೇ. ನಾನಿದನ್ನೆಲ್ಲ ಯಾಕೆ ಮಾಡಿದೆ ಗೊತ್ತಾ? ಡ್ಯಾಡ್ ತುಂಬಾ ವಿಷಯಗಳನ್ನ ತಿಳ್ಕೊಂಡ್ಬಿಟ್ಟಿದ್ರು. ನಿನ್ನೆ ಗೊತ್ತಲ್ವಾ ಅಂಬಿ, ಅವ್ರಿಗೆ ಕಮಲಿ ಮೇಲೆ ಜಾಸ್ತಿ ಪ್ರೀತಿ. ಅವ್ರನ್ನ ನಾನು ಸುಮ್ಮನೆ ಬಿಟ್ಟಿದ್ದಿದ್ರೆ ನನ್ನ ಕತೆ ಅಲ್ಲೇ ಮುಗಿಸ್ಬಿಡ್ತಿದ್ರು. ಅದಕ್ಕೆ ಅವ್ರಿಗೆ ಆ ಟ್ಯಾಬ್ಲೆಟ್ನ ಕೊಟ್ಟು ಹುಚ್ಚನಾಗಿ ಮಾಡಿ ದೂರ ಕಳಿಸ್ಬಿಟ್ಟೆ. ಅನಿಕಾ, ಏನ್ ಹೇಳ್ತಿದ್ಯಾ? ನಾನು ನಿನ್ನ ನಂಬ್ಕೊಂಡು ಅಲ್ಲಿಂದ ಇಷ್ಟು ದೂರ ಬಂದಿದ್ದೀನಿ. ನೀನು ನನಗೇನಾದ್ರೂ ಸ್ಕೆಚ್ ಆಗ್ತಿಲ್ಲ ತಾನೆ? ಓ ಮೈ ಗಾಡ್, ನೋ ಅಂಬಿ, ಯು ಡೋಂಟ್ ವರಿ. ನಾನು ನಿನಗೇನು ಮಾಡಲ್ಲ. ನನ್ನ ಸಿಟ್ಟು ಏನೇ ಇದ್ರು ಆ ಕಮಲಿ ಮತ್ತೆ ರಿಷಿ ಮೇಲೆ ಅಷ್ಟೇ. ನಾನು ಆ ಕಮಲಿಗೆ ಒಂದು ಪಾಠ ಕಲಿಸ್ಬೇಕು. ಆದ್ರೂ ಅನಿಕಾ, ನನಗೆ ಯಾಕೋ ನಿನ್ ಮೇಲೆ ನಂಬಿಕೆ ಬರ್ತಿಲ್ಲ. ಅಂಬಿ, ಯಾಕೆ ಹೀಗೆ ಹೇಳ್ತಾ ಇದೀಯಾ? ನಂಗೆ ಏನಾದರೂ ಆ ಥರ ಐಡಿಯಾಸ್ ಇದ್ದಿದ್ರೆ ನಿನಗೆ ಈ ವಿಷಯ ಎಲ್ಲ ಹೇಳ್ತಿದ್ನಾ? ಹಾ, ಡೋಂಟ್ ವರಿ ಅಂಬಿ, ನೀನೀಗ ನನ್ನ ಜೊತೆ ಬಾ, ಓಕೆ? ಏನ್ ಬಾವಾಜಿಗಳು, ಇಷ್ಟಕ್ಕೆಲ್ಲ ಕಾರಣ ಜೂಳೆನಾ? ಎಲ್ರ ಜೀವನದಲ್ಲಿ ಎಷ್ಟು ಆಟ ಆಡಿದಾಳೆ. ನನಗಂತೂ ಅವಳು ಸಿಗ್ದಾಕ್ಬೇಕು ಅನ್ನಿಸ್ತಾ ಇದೆ. ಅಮರ್, ನಿನಗೆ ಹೀಗೆ ಅನ್ನಿಸ್ತಿದೆ ಅಂದರೆ ನನಗೆ ಹೇಗೆ ಅನ್ಸಲ್ಲ. ಈಗಲೇ ಒಳಗಡೆ ಹೋಗಿ ಅವಳನ್ನ ಕುತ್ತಿಗೆ ಎತ್ತಿ ಸಾಯಿಸ್ಬೇಕು ಅನ್ನಿಸ್ತಿದೆ. ಬಟ್ ಸ್ಟಿಲ್ ಐ ಆಮ್ ಕಂಟ್ರೋಲಿಂಗ್. ಯಾಕಂದರೆ ಅನಿಕಾ ಅಜ್ಜಿನ ಕಿಡ್ನ್ಯಾಪ್ ಮಾಡಿದಾಳೆ. ಏನು ಹೇಳ್ತಾ ಇದ್ದೀರಾ ಬಾಬುಜಿ? ಅನಿಕಾ ಅಜ್ಜಿ ಅಮರ್, ಒಂದು ಕೆಲಸ ಮಾಡೋಣ, ನಾವು ಇಮಿಡಿಯೇಟಾಗಿ ಒಳಗಡೆ ಹೋಗೋಣ. ಬಾ ಬಾಬುಜಿ, ಏನಾದರೂ ಆದ್ರೆ ಕಮಲಿ ಸಿಗ್ನಲ್ ಕೊಡ್ತಾಳೆ, ಆಮೇಲೆ ಹೋಗೋಣ. ಅಮರ್, ನಂಗೆ ಯಾಕೋ ತುಂಬ ರಿಸ್ಕ್ ಅನ್ನಿಸ್ತಿದೆ. ಅವರೊಬ್ಬರೇ ಅಲ್ಲಿರೋದು ಇಷ್ಟೊತ್ತರೆಗೂ ಯಾಕೋ ಏನೋ ಆಗಿದೆ ಅನ್ನಿಸ್ತಿದೆ. ಬಾ ಬೇಗ.